ಎಲ್ಲರಿಗೂ ನಮಸ್ಕಾರ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಅಂತ ಅಂದರೆ ನಾವೆಲ್ಲರೂ ಹೋಗೋದು ಶೃಂಗೇರಿಗೆ ಅಲ್ವಾ. ಆದರೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂಥ ಈ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿ ಅಕ್ಷರದಲ್ಲೂ ಸ್ವತಃ ಶೃಂಗೇರಿ ಶಾರದೆಯೇ ಬಂದು ಕುಳಿತಿರ್ತಾಳೆ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಶಿವಮೊಗ್ಗದಲ್ಲಿ ಇರುವಂಥ ಈ ಆರ್ಯ ವಿಜ್ಞಾನ PU ಕಾಲೇಜಿನ ಉದ್ಘಾಟನೆಗೆ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಂನಾಯ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಸ್ವತಃ ತಾವೇ ಬಂದು ಉದ್ಘಾಟನೆ ಮಾಡಿದಂಥ ಕಾಲೇಜು ಇದಾಗಿದೆ. 10th ಆದಮೇಲೆ ನಿಮ್ಮ ಮಕ್ಕಳನ್ನ ಕಾಲೇಜ್ಗೆ ಎಲ್ಲಿ ಹಾಕೋದಪ್ಪ ಅನ್ನೋ ಚಿಂತೆಯಲ್ಲಿದ್ದೀರಾ? 10th ಆದಮೇಲೆ ಟೀನೇಜ್ಗೆ ಬಂದಿರ್ತಾರೆ. ಸೊ ಹೀಗಾಗಿ ಸೇಫ್ಟಿ ಮೆಜರ್ಸ್ ಬಗ್ಗೆ ನಿಮಗೆ ಯೋಚನೆ ಇದೆಯಾ? ಮಕ್ಕಳು ಓದೋದ್ರ ಜೊತೆಗೆ ಸಂಸ್ಕಾರವಂತರಾಗ್ತಾರಾ ಅನ್ನೋ ಭಯ ನಿಮಗಿದೆಯಾ? ನಿಮ್ಮ ಮಕ್ಕಳು ಉತ್ತಮ ಅಂಕವನ್ನು ಗಳಿಸಿ ಡ್ರೀಮ್ ಕಾಲೇಜ್ನಲ್ಲಿ ಸೀಟ್ ತಗೊಳ್ಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗೆ ಹೇಳಿ ಮಾಡಿಸಿದ್ದು. ಟೆನ್ಷನ್ ಫ್ರೀಯಾಗಿ ಮಕ್ಕಳನ್ನು ಓದೋದಕ್ಕೆ ಕಳಿಸ್ಬೇಕು ಅಂದರೆ ಆರ್ಯ ಸೈನ್ಸ್ PU ಕಾಲೇಜ್ ಹೇಳಿ ಮಾಡಿಸದಂಥ ಕಾಲೇಜ್. ಶಿವಮೊಗ್ಗದಲ್ಲಿ ಇರುವಂಥ ಈ ಆರ್ಯ ಸೈನ್ಸ್ PU ಕಾಲೇಜ್ ನಿಮ್ಮ ಈ ಎಲ್ಲ ಯೋಚನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ನಮಸ್ತೆ, ಮೈಸೆಲ್ಫ್ ಸ್ಮಿತಾ ದೇವಿ BG, ಆರ್ಯ ಸೈನ್ಸ್ PU ಕಾಲೇಜ್ ಮ್ಯಾನೇಜಿಂಗ್ ಡೈರೆಕ್ಟರ್. ಈ ಸಂಸ್ಥೆನ ನಾವು ಸ್ಥಾಪಿಸಿರೋದು LBS ನಗರದಲ್ಲಿ. ತುಂಬ ಸೈಲೆಂಟ್ ವಾತಾವರಣ, ಇಲ್ಲಿ ಮಕ್ಕಳಿಗೆ ಓದೋಕ್ಕೆ ತುಂಬ ಅನುಕೂಲವಾಗಿದೆ. ಹಿಂದ್ಗಡೆ ಪ್ಲೇ ಗ್ರೌಂಡ್ ಇದೆ, ಸುತ್ತಮುತ್ತ ತುಂಬ ಸೈಲೆಂಟ್ ಇದೆ. ನಮ್ಮದೇ ಆದ ಓನ್ ಕನ್ಸ್ಟ್ರಕ್ಷನ್ 4 ಫ್ಲೋರ್ಸ್ ಬಿಲ್ಡಿಂಗು. ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಹಾಲ್ ಇದೆ, ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇದೆ, ಟೀಚಿಂಗ್ ಸ್ಟಾಫ್ ಇದೆ, ಅಂದರೆ ಕ್ಲಾಸ್ ರೂಮ್ಸ್ ಇದ್ದಾವೆ. ಓವರಾಲ್ ಒಂದು 8 ಕ್ಲಾಸ್ ರೂಮ್ಸ್ ಇದೆ. ಫಸ್ಟ್ ಇಯರ್ 4 ಕ್ಲಾಸ್ ರೂಮ್ಸ್, ಸೆಕೆಂಡ್ ಇಯರ್ 4 ಕ್ಲಾಸ್ ರೂಮ್. ಅಪಾರ್ಟ್ ಫ್ರಮ್ ದಟ್ ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಇದೆ. ಮತ್ತು ಎವ್ರಿ ಕ್ಲಾಸ್ ರೂಮ್ಸಲ್ಲಿ ಒಂದು ಸ್ಮಾರ್ಟ್ ಬೋರ್ಡ್ ಪ್ರೆಸೆಂಟೇಷನ್ ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಟೀಚರ್ಸು ಡಿಸ್ಪ್ಲೇ ಮಾಡ್ತಾರೆ. ಅದನ್ನು ಎಲ್ಲ ಕ್ಲಾಸ್ ರೂಮಲ್ಲೂ ಇದೆ ಅದು. ಮತ್ತು ವಿ ಹ್ಯಾವ್ ಸಪ್ರೇಟ್ ಸ್ಟ್ಯಾಂಡರ್ಡೈಸ್ಡ್ ಬಾತ್ರೂಮ್ಸ್ ಅಂಡ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾವು ಏರ್ಪೋರ್ಟ್ ಫೆಸಿಲಿಟೀಸಲ್ಲಿ ಹೆಂಗಿರುತ್ತೋ ಆ ಥರ ಇದೆ. ಮತ್ತು ಹೆಣ್ಮಕ್ಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಲೇಡೀಸ್ ಟಾಯ್ಲೆಟ್, ಇಲ್ಲಿ ಸ್ಯಾನಿಟರಿ ಪ್ಯಾಡ್ ವೆಲ್ಡಿಂಗ್ ಮಿಷಿನ್ ಅಂತ ಇದೆ. ಈ ಪ್ಯಾಡಲ್ಲಿ ಇಲ್ಲೆಲ್ಲ ಸ್ಯಾನಿಟರಿ ಪ್ಯಾಡ್ ಫಿಕ್ಸ್ ಆಗಿರುತ್ತೆ. ಇಲ್ಲಿ 5 rupees ಕಾಯಿನ್ ಇನ್ಸರ್ಟ್ ಮಾಡಿ, ಆದರೆ ಸ್ವಿಚ್ ಆನ್ ಮಾಡಿದರೆ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಸ್ಯಾನಿಟರಿ ಪ್ಯಾಡ್ ಬರುತ್ತೆ. ಮಕ್ಕಳು ಇಲ್ಲಿ ವಾಶ್ರೂಮಲ್ಲಿ ಯೂಸ್ ಮಾಡಿಕೊಂಡು, ಆಮೇಲೆ ವಾಶ್ರೂಮೆಲ್ಲ ತುಂಬ ಹೈಜಿನಿಕ್ ಆಗಿದೆ. ಎಲ್ಲ ಕಮೋಡ್ ಸಿಸ್ಟಮ್ಮೇ ವಾಶ್ರೂಮ್ಸ್ ಎಲ್ಲಾನು. ಮತ್ತು ಇಲ್ಲಿ ಅವರೇನಾದರೂ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದರೆ ಮಿರರು ಎಲ್ಲ ಇದೆ, ಬೇಕಿದ್ರೆ ಫ್ರೆಶ್ ಅಪ್ ಇಯರ್ ಆಲ್ಸೋ. ಮತ್ತು ಇಲ್ಲಿ ಇದು ಡಿಸ್ಪೋಸಬಲ್ ಸ್ಯಾನಿಟೈಸರ್ ಡಿಸ್ಪೋಸಲ್ ಮಿಷಿನ್ನು. ಇದು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಅಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಹಿಂಗೆ ಹಾಕಬೇಕು ಮಕ್ಕಳು. ಕ್ಲೋಸ್ ಮಾಡಿ ಕ್ಲೋಸ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಒತ್ತು, ಸ್ವಿಚ್ ಸ್ವಿಚ್ ಇದು ಸ್ವಿಚ್ ಆನ್ ಮಾಡ್ಬೇಕು ಮಕ್ಕಳೇ. ಆವಾಗ ಇಲ್ಲಿ ಗ್ರೀನ್ ಲೈಟ್ ಬ್ಲೋ ಆಗ್ತಿದೆ, ಅಂದರೆ ಇಲ್ಲಿ ಬರ್ನ್ ಆಗ್ತಿದೆ ಅಂತ ಸ್ಯಾನಿಟರಿ ನ್ಯಾಪ್ಕಿನ್. ಅದು ಬರ್ನ್ ಆದಮೇಲೆ ಆಟೋಮೆಟಿಕ್ ಆಗಿ ರೆಡ್ ಲೈಟ್ ಆಫ್ ಆಗುತ್ತೆ, ರೆಡ್ ಲೈಟ್ ಆಗುತ್ತೆ. ಇಲ್ಲಿ ಆಶ್ಟ್ರೇ ಇದೆ. ಆಮೇಲೆ ಆಶ್ಟ್ರೇ ತೆಗೆದು ನೋಡಿದ್ರೆ ಆಶ್ಟ್ರೇ ಈ ಥರ ಆಶ್ ಬಂದಿರುತ್ತೆ ಅಲ್ಲಿ. ಅದನ್ನು ಇವರು ಈ ಥರ ಆಶ್ ಆಗಿರುತ್ತೆ, ಅದನ್ನೆಲ್ಲ ಆಶ್ ಆಗಿರುತ್ತೆ. ಆವಾಗ ಅದನ್ನು ಅವರು ಬಿಸಾಕ್ಬೋದು. ಇದನ್ನ ನಮ್ಮ ಹೌಸ್ ಕೀಪಿಂಗ್ ಅವ್ರು ಮಾಡಲ್ಲ, ಮಕ್ಕಳೇ ಹಾಕ್ಬೋದು, ಮತ್ತೆ ಆನ್ ಮಾಡ್ಬೋದು. ಆಶ್ ಮಾತ್ರ ನಮ್ಮ ಹೌಸ್ ಕೀಪಿಂಗ್ ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಹೈಜೀನ್ ತುಂಬ ಇಂಪಾರ್ಟೆನ್ಸ್, ಹೆಣ್ಮಕ್ಳು ತುಂಬ ಇರ್ತಾರೆ, ಹಾಗಾಗಿ ಅವ್ರಿಗೆ ತುಂಬ ಈ ಮೇಂಟೆನೆನ್ಸ್ ಇರುತ್ತೆ. ಇನ್ನೊಂದು, ಮಕ್ಕಳು ಬೆಳಗ್ಗೆ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 8ರಿಂದ ಈವ್ನಿಂಗ್ 6 ತನಕ ಇರುತ್ತೆ. ಬೆಳಗ್ಗೆ ಸಪೋಸ್
ಬರಬೇಕಾದ್ರೆ ಏನಾದರೂ ಬಂದಾದಮೇಲೆ ಅವ್ರಿಗಿನ ಮನುಷ್ಯರಿಗಾಯಿತು ಅಂದರೆ ನಮಗೆ ಒಂದು ಡಾಕ್ಟರ್ಸ್ ವಿಸಿಟಿಂಗ್ ಟೈಮಿಂಗ್ಸ್ ಕೊಟ್ಟಿದ್ವಿ. ರೆಗ್ಯುಲರಾಗಿ ಡಾಕ್ಟ್ರು ಬರ್ತಾರೆ. 8 to 11 ತನಕ ಇರ್ತಾರೆ. ಎನಿ ಅನ್ಕಂಫರ್ಟಬಲ್ ಇದ್ದರೆ ಮಕ್ಕಳಿಗೆ ಮನೇಲಿ ಊಟ ಮಾಡದೆ ಬಂದಿರ್ಬೋದು, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಶೀತ ಆಗಿರ್ಬೋದು, ಸ್ಲೈಟ್ ಫೀವರಿಶ್, ಇಮಿಡಿಯೇಟ್ಲಿ ನೋಡಿಸ್ತೀವಿ. ಮತ್ತು ಅವ್ರಿಗೆ ಥರ ಇದ್ದರೆ ಟ್ರೀಟ್ಮೆಂಟು ಕೊಡಿಸ್ತೀವಿ. ಇನ್ನು ಸಿವಿಯರ್ ಕೇಸಸ್ ಇನ್ನೂ ಜಾಸ್ತಿ ಇದೆ ಹಂಗೆ ಅಂದರೆ ರಿಂಗ್ ಪೇರೆಂಟ್ಸ್ ಆ್ಯಂಡ್ ಟೆಲ್ ದೆಮ್ ಟು ಟೇಕ್ ಹೋಮ್. ಮಕ್ಕಳಿಗೆ ಪೇರೆಂಟ್ಸ್ ಕಳಿಸ್ದೆ ಹೋಗೋದಿಲ್ಲ, ಅವ್ರು ಬಂದೇ ಕರ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೆ ಹಾಗೆಲ್ಲ ಕಳಿಸೋದಿಲ್ಲ. ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ಮಕ್ಕಳ ಹೆಲ್ತ್ಗೆ, ಸೆಕೆಂಡು ಡಿಸಿಪ್ಲಿನ್ ಕೊಡ್ತೀವಿ, ನೆಕ್ಸ್ಟ್ ಅಕಾಡೆಮಿಕ್ಸ್. ಬೆಳಗ್ಗೆ ಫುಡ್ ಡಿಸಿಪ್ಲಿನ್ ಇನ್ ದ ಸೆನ್ಸ್ ನಮಗೆ ಒಂದು PE ಟೀಚರ್ ಇದ್ದಾರೆ. ಅಂಡ್ ಯಾವ ಥರ ಡಿಸಿಪ್ಲಿನ್ ಅಂದರೆ ಫಸ್ಟ್ ಫಿಸಿಕಲಿ ಫಿಟ್ನೆಸ್ ಅಂದರೆ ನಾವೊಂದು ಬ್ರೇಕ್ ಕೊಡ್ತೀವಿ, ಅವಾಗ ಸ್ವಲ್ಪ ಹೊತ್ತು ಆಟ ಆಡಿಸ್ತೀವಿ. ಈವ್ನಿಂಗ್ ಟೈಮ್ 4 to 5 ಆ ರೇಂಜಲ್ಲಿ ಒಂದು ಆಟ ಆಡಿಸ್ತೀವಿ. ಮತ್ತು ಆಗ ಸ್ನ್ಯಾಕ್ಸು ಇರುತ್ತೆ ಅವರಿಗೆ. ಮತ್ತು ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಮಿಂಗಲ್ ಆಗ ಕೊಡೋದಿಲ್ಲ. ದೇ ಆರ್ ನಾಟ್ ಸಪೋಸ್ ಟು ಟಾಕ್ ಟು ಈಚ್ ಅದರ್, ಸಪ್ರೇಟ್ ಇರುತ್ತೆ. ಬಿಕಾಸ್ ದಿಸ್ ಇಸ್ ಟೀನೇಜ್ ಪೀರಿಯಡ್. ಇಲ್ಲಿ ಇನ್ಫ್ಯಾಚುಯೇಷನ್ ಅಂಥವೆಲ್ಲ ಆಗುತ್ತೆ, ಅದನ್ನು ಆಗೋದು ಕೊಡೋದಿಲ್ಲ. ಮತ್ತು ಟೀಚರ್ಸು ವೀಕ್ಲಿ ಒನ್ಸ್ ಮೀನ್ಸ್ ಡಿಸಿಪ್ಲಿನ್ ಮೇಂಟೆನೆನ್ಸ್ ಒಂದು ಸ್ಕ್ವಾಡ್ ಇದೆ, ಅವ್ರೇನು ಮಾಡ್ತಾರೆ ವೀಕ್ಲಿ ಒನ್ಸ್ ಅವ್ರ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಬಿಕಾಸ್ ದೇ ಶುಡ್ ನಾಟ್ ಬ್ರಿಂಗ್ ಮೊಬೈಲ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ ಅವರ್ ಕಾಲೇಜ್. ಬಿಕಾಸ್ ಆ್ಯಟ್ಸ್ ಅನ್ವಾಂಟೆಡ್ ಯೂಸ್ ಆಗುತ್ತೆ. ಮತ್ತು ಬೇಡದಿರೋ ವಸ್ತುಗಳು ಸಿಗ್ಬೋದು. ಮತ್ತು ಒಬ್ಬ ಬುಕ್ಸೇ ಆಗಲಿ ನೋಟ್ಸ್ ಆಗಲಿ ಹುಡುಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಡೋದಿಲ್ಲ, ಮಾತಾಡೋಕ್ಕೂ ಕೊಡೋದಿಲ್ಲ. ಆ ಥರ ತುಂಬ ಫಸ್ಟ್ ಡ್ರೆಸ್ ಕೋಡಲ್ಲಿ ಅಷ್ಟೇ ನೀಟಾಗಿ ಬರಬೇಕು ಮಕ್ಕಳು. ನೆಕ್ಸ್ಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಒಂದು 20 minutes 15 to 20 minutes. ನೆಕ್ಸ್ಟ್ ಫುಡ್ಡಲ್ಲೂ ಡಿಸಿಪ್ಲಿನ್ ಓನ್ಲಿ ನಾಟ್ ಫಿಸಿಕಲ್ ಆಗಿ ಫುಡ್ ಆಲ್ಸೋ ನಾವು ಊಟ ಕೊಡ್ತೇವೆ. ನಮ್ಮಲ್ಲಿ ಡೇ ಸ್ಕಾಲರ್ಸು ಮತ್ತು ಹಾಸ್ಟೆಲ್ ಇಬ್ಬರಿಗೂ ಊಟ ಇರುತ್ತೆ, ಟಿಫನ್ ಇರುತ್ತೆ ಫಸ್ಟು ಬೆಳಗ್ಗೆ 8 to 9 ರೇಂಜ್ ಆ ಟೈಮಲ್ಲಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ ಇರುತ್ತೆ, ಸಂಜೆ ಸ್ನ್ಯಾಕ್ಸ್, ದೆನ್ ಈವ್ನಿಂಗ್ ಡಿನ್ನರ್ ಇರುತ್ತೆ. ಇದು ಹಾಸ್ಟೆಲರ್ಗೆ. ಡೇ ಸ್ಕಾಲರ್ಸ್ಗೆ ಟಿಫನ್ನು ಬ್ರೇಕ್ ಮತ್ತು ಲಂಚು ಮತ್ತು ಸ್ನ್ಯಾಕ್ಸ್ ಇರುತ್ತೆ. ಟಿಫನ್ಗೆ ಗಿವ್ ಇಡ್ಲಿ ದೋಸೆ ರೆಗ್ಯುಲರ್ ನಾವು ಹೇಳ್ತಿದ್ದು ಚಿತ್ರಾನ್ನ ಆ ಥರ ಎಲ್ಲ ಕೊಡ್ತೇವೆ. ಲಂಚ್ಗೆ ನಾವು ಚಪಾತಿ ಒಂದು ಸೈಡ್ಸ್ ಅಂದರೆ ಪಲ್ಯ ಏನಾದರೂ, ಮತ್ತು ರೈಸು, ಸಾಂಬಾರು, ತಿಳಿ ಸಾರು, ಅನ್ನ, ಮುದ್ದೆ ಬೇಕಿದ್ರೆ ಮುದ್ದೆನೂ ಇರುತ್ತೆ. ಅವ್ರ ಪ್ರಿಫರೆನ್ಸ್ ಎಷ್ಟು ಕೊಡ್ತೀವಿ. ಬಟ್ ವಿ ಸಿ ದಟ್ ಆಲ್ ದ ಚಿಲ್ಡ್ರನ್ ಈಟ್, ಯಾರು ಬಿಸಾಕಬಾರ್ದು. ಹೈಜಿನ್ ಅದನ್ನು ಮೇಂಟೈನ್ ಮಾಡ್ತೀವಿ ನಾವು. ಫುಡ್ ಇಸ್ ಪ್ರಿಪೇರ್ ವೆರಿ ಹೈಜಿನಿಕಲಿ. ನಮ್ಮಲ್ಲಿ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲೇ ಸಪ್ರೇಟ್ ಇದೆ, ಬಾಯ್ಸ್ ಹಾಸ್ಟೆಲೇ ಸಪ್ರೇಟ್ ಇದೆ. ಅದಾದಮೇಲೆ ಆ ಪರ್ಟಿಕ್ಯುಲರ್ ಟೈಮ್ ಬ್ಯಾಚ್ ವೈಸಲ್ಲಿ ನಾವು ಫುಡ್ ಕಳಿಸ್ತೀವಿ ಮಕ್ಕಳಿಗೆ. ಏನಕ್ಕಂದರೆ ಅಲ್ಲಿ ಗೊಂದಲ ಆಗಬಾರ್ದು. ಫುಡ್ ಟೈಮಲ್ಲೂ ಅಷ್ಟೇ ಬಾಯ್ಸ್ಗೆ ಸಪ್ರೇಟು ಕೊಡ್ತೇವೆ, ಗರ್ಲ್ಸ್ಗೆ ಸಪ್ರೇಟ್ ಕೊಡ್ತೇವೆ. ಕ್ಲಾಸ್ ರೂಮಲ್ಲೇ ಆಗಲಿ, ಫುಡ್ ಟೈಮಲ್ಲೇ ಆಗಲಿ, ಬ್ರೇಕಲ್ಲೇ ಆಗಲಿ, ವಿ ನೆವರ್ ಅಲೌ ಟು ಟಾಕ್ ದೆಮ್. ಇದು ತುಂಬ ಡಿಸಿಪ್ಲಿನ್ ಆಗಿರುತ್ತೆ. ಸೈನ್ಸ್ ಸ್ಟ್ರೀಮ್ ಅಂತ ಮಕ್ಕಳು ಒಂದು ಉದ್ದೇಶದಿಂದ ಬಂದಿರ್ತಾರೆ. ನಾನು ಒಂದು ಡಾಕ್ಟ್ರು, ಇಂಜಿನಿಯರು ಅಥವಾ ಒಂದು ಅಂಬಿಷನಲ್ಲಿ ಬಂದಿರ್ತಾರೆ. NDA ಕೋರ್ಸಸ್ ಅಗ್ರಿಕಲ್ಚರ್, ಎನಿ ಸೈನ್ಸ್ ಸ್ಟ್ರೀಮಲ್ಲಿ ಹೋಗಿ ದೇ ಹ್ಯಾವ್ ಟು ಗೆಟ್ ಇನ್ ಅ ಕೆರಿಯರ್ ಅಂತ. ಹಾಗಿದ್ದಾಗ ಇಲ್ಲಿ ಡಿವಿಯೇಷನ್ ಆಗಬಾರ್ದು ಮಕ್ಕಳು. ಹಾಗಾಗಿ ಒಂದು ನಂಬಿಕೆಯಿಂದ ಪೇರೆಂಟ್ಸ್ನ ನಮ್ಮ ಕೈನಲ್ಲಿ ಇಟ್ಟಿರ್ತಾರೆ, ಇವ್ರಿಗೆ ಕೆರಿಯರಲ್ಲೂ ಬರಬೇಕು ಅಂತ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾವು ಇಲ್ಲಿ ಮಕ್ಕಳಿಗೆ ಡಿವಿಯೇಟ್ ಮಾಡೋಕ್ಕೆ ಕೊಡೋದಿಲ್ಲ. ಹಾಗಂತ ಬರೀ ಓದೋದೇ ಅಲ್ಲ, ಅವ್ರ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಮತ್ತು ಎಜುಕೇಷನಲ್ಲಿ ಕೊಡ್ತೀವಿ, ಡಿಸಿಪ್ಲಿನು ಮಾಡ್ತೀವಿ ಅದೇ ಥರ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಬ್ರೇಕ್ ಇರುತ್ತೆ ಮಧ್ಯ. ಬಿಕಾಸ್ ಕಂಟಿನ್ಯೂಸ್ಲಿ ಕೂತ್ಕೊಳ್ಳೋದು ಮಕ್ಳಿಗೆ ಕಷ್ಟ ಆಗುತ್ತೆ. 11 o'clock ಒಂದು ಬ್ರೇಕ್ ಕೊಡ್ತೀವಿ. ದೇ ಕ್ಯಾನ್ ಕಮ್ ಔಟ್ ಆಫ್ ದ ಕ್ಲಾಸ್ ಆ್ಯಂಡ್ ಗೋ ಫಾರ್ ರೀಸಸ್ ಬ್ರೇಕ್ ಇರುತ್ತೆ. ಅದಾದಮೇಲೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಅಪ್ ಟು 6 o'clock. ಓಕೆ, ದಿಸ್ ಇಸ್ ಅವರ್ ಡೈಲಿ ರುಟೀನ್. ಹಾಸ್ಟೆಲ್ ಅವರಿಗೆ ದೇ ಕಮ್ ಅರ್ಲಿ ಇನ್ ದ ಮಾರ್ನಿಂಗ್ 6 o'clockಗೆ ಬಂದುಬಿಡ್ತಾರೆ. ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು. ಕಾಲೇಜ್ಗೆ ಬರ್ತಾರೆ. ಇಲ್ಲಿ ಸ್ಟಡಿ ಅವರ್ ಇರುತ್ತೆ, 8 o'clock ತನಕ ಸ್ಟಡಿ ಅವರ್ ಇರುತ್ತೆ.
ಅದಕ್ಕೆ JLs ಅಂತ ಇರ್ತಾರೆ, ಜೂನಿಯರ್ ಲೆಕ್ಚರರ್ಸ್ ಅಂತ ಇರ್ತಾರೆ. ಅವರು ಸ್ಟಡಿ ಅವರ್ಸ್ ಟೈಮ್ ಟೇಬಲ್ ಹಾಕಿರ್ತೀವಿ, ಬ್ಯಾಚ್ ಮಾಡಿರ್ತೀವಿ. ಒಂದೊಂದು ಬ್ಯಾಚ್, ಒಂದು ಸೈನ್ಸ್, ಒಂದು ಕೆಮಿಸ್ಟ್ರಿ ನಡೀತಾ ಇದ್ರೆ, ಒಂದೊಂದು ಮ್ಯಾಥ್ಸ್ ನಡೀತಾ ಇರ್ತೀವಿ, ಇನ್ನೊಂದು ಅವ್ರಿಗೆ ಆ ಹಿಂದಿನ ದಿನ ಏನು ಪಾಠ ಆಗಿರ್ತದೆ ಅದನ್ನು ಓದಿಸ್ತಾರೆ, ರಿವಿಷನ್ ಮಾಡ್ತಾರೆ, ಪಕ್ಕ ಕೂತ್ಕೊಂಡು ಅವ್ರಿಗೆ ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಾರಿಫೈ ಮಾಡ್ತಾರೆ ಜೂನಿಯರ್ ಲೆಕ್ಚರರ್ಸ್. ಆಯಿತಾ? ಮತ್ತು ನಮಗೆ ಅದಾದಮೇಲೆ ಟಿಫನ್ ಆಗುತ್ತೆ. ಟಿಫನ್ ಆದಮೇಲೆ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಡೇ ಸ್ಕಾಲರ್ಸ್ ಬರ್ತಾರೆ. ನಮಗೆ ಬಸ್ ಫೆಸಿಲಿಟೀಸ್ ಇದೆ, ಸಿಟಿಯಲ್ಲಿ ಬಸ್ಸಸ್ ಇದೆ, ಮತ್ತು ಬೇರೆ ಹಳ್ಳಿಗಳಿಂದ ಬಸ್ಸಸ್ ಇದೆ. ಎಲ್ಲಿ ಮಕ್ಕಳು ಬರ್ತಾರೆ ಅಲ್ಲಿಂದೆಲ್ಲ ಬಸ್ ಫೆಸಿಲಿಟೀಸ್ ಇದೆ. ಬಂದಿದ ತಕ್ಷಣ ಇಲ್ಲಿ ಬಂದಿದ ತಕ್ಷಣ ಸ್ಕೂಲ್ ಥರನೇ ನಾವು ಇದೊಂದು ಪ್ರೇಯರ್ ಮಾಡಿಸ್ತೀವಿ. ಮತ್ತು ನಮ್ಮ ಫ್ಯಾಕಲ್ಟಿ ಏನಂದರೆ 4 ಸಬ್ಜೆಕ್ಟ್ಸ್ ಇವಾಗ ನಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, PCMB, ಕಂಪ್ಯೂಟರ್ ಸೈನ್ಸು ನಮ್ಮಲ್ಲಿದೆ. ಈ 4 ಸಬ್ಜೆಕ್ಟ್ಸ್ಗೆ ಒಂದೊಂದು ಸಬ್ಜೆಕ್ಟ್ಗೆ ನಮಗೆ 4 ಲೆಕ್ಚರರ್ಸ್ ಇದ್ದಾರೆ. ಒಬ್ಬರು ಪ್ರೊಫೆಸರ್, ಸೀನಿಯರ್ ಲೆಕ್ಚರರ್ಸು ಮತ್ತು ಇನ್ನಿಬ್ಬರು ಜೂನಿಯರ್ಸು. ಈ ಪ್ರೊಫೆಸರ್ಸು ಪಾಠ ಮಾಡ್ತಾರೆ, ಪ್ರೊಫೆಸರ್ಸು ಸೀನಿಯರ್ ಲೆಕ್ಚರರ್ಸು. ಈ JLs ಇದ್ದಾರಲ್ಲ ಅವರು ಇದು ಪೇಪರ್ ಕರೆಕ್ಷನ್ಸ್ ಇರುತ್ತೆ ಅವರಿಗೆ, ಎಕ್ಸಾಮ್ ಟೈಮಲ್ಲಿ ಇನ್ವಿಜಿಲೇಷನ್ ಇರುತ್ತೆ ಮತ್ತು ಪ್ರಾಕ್ಟಿಕಲ್ಸ್ ಮೇನ್ ಮಾಡೋದು ಪಾಠಗಳು ಸೀನಿಯರ್ ಪ್ರೊಫೆಸರ್ಸು, ಸೀನಿಯರ್ ಲೆಕ್ಚರ್ಸು. JLs ಇಬ್ಬರು ಇರ್ತಾರಲ್ಲ ಅವರು ಪ್ರಾಕ್ಟಿಕಲ್ಸು ಮತ್ತು ಪೇಪರ್ ಕರೆಕ್ಷನ್ಸ್ ಅವ್ರದ್ದೆಲ್ಲ.
ಮತ್ತು ಸ್ಟಡಿ ಅವರ್ ರೆಗ್ಯುಲರ್ ಟೈಮಿಂಗ್ಸ್ ಅಂದರೆ 9 to 6 AM ಸ್ಟಡಿ ಅವರ್ ಇದೆ. ಅದಕ್ಕೆ ಈ JLs ತಗೊಂಡಿದ್ವಿ. ಇದು ಬಿಟ್ಟು ಇವ್ರು ಬಿಟ್ಟು 4 ಜನ ಒಂದೊಂದು ಸಬ್ಜೆಕ್ಟಲ್ಲಿ ಬಿಟ್ಟು ನಾವು ಎಕ್ಸ್ಟ್ರಾ ಇನ್ನು JLs ಇದ್ದಾರೆ, ಜೂನಿಯರ್ ಲೆಕ್ಚರರ್ಸ್. ಅಂದರೆ 8 ಲೆಕ್ಚರರ್ಸ್ ಇದ್ದಾರೆ. ಒಂದೊಂದು ಮ್ಯಾಥ್ಸ್ಗೆ 2 ಜೂನಿಯರ್. ಇವರು ಈ 4 ಜನ ಬಿಟ್ಟು ಅಂದರೆ ಒಂದೊಂದು ಸಬ್ಜೆಕ್ಟಲ್ಲಿ 6 ಜನ ಇದ್ದಾರೆ. ಈ ಜೂನಿಯರ್ಸು ಬೆಳಗ್ಗೆ ಸ್ಟಡಿ ಅವರು ಬರ್ತಾರೆ. ಅವರು ಬೆಳಗ್ಗೆ ಸ್ಟಡಿ ಅವರು ಎಕ್ಸ್ಟ್ರಾ ಜೂನಿಯರ್ಸು ಅವ್ರು ಬಂದ್ಬಿಟ್ಟು ಬೆಳಗ್ಗೆ 6 o'clock ಇಂದ 8 o'clock ಬರ್ತಾರೆ. ಮತ್ತು ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಇರ್ತಾರೆ ಅವರು ಒಂದೊಂದು ಸಬ್ಜೆಕ್ಟ್ ಇವರು. ಸೊ ವಿ ಆರ್ ಪುಟ್ ಇನ್ ದ ಮ್ಯಾಕ್ಸಿಮಮ್ ಎಫರ್ಟ್ ಟು ಗೆಟ್ ದ ಗುಡ್ ಪೊಟೆನ್ಷಿಯಲ್ ಔಟ್ ಆಫ್ ದ ಸ್ಟೂಡೆಂಟ್. ಅಂದರೆ ಅವ್ರಿಗೆ ಏನು ಪೊಟೆನ್ಷಿಯಲ್ ಅವ್ರಿಗೆ 80% ಇದ್ದರೆ ಅವ್ರಿಗೆ 90 and 95 ತರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ದಟ್ ಈಸ್ ಅವರ್ ಏಮ್. ಅದ್ರ ಪ್ರಕಾರ ಮಕ್ಕಳು ಕೋಆಪ್ರೇಟ್ ಮಾಡ್ತಿದ್ದಾರೆ, ಪೇರೆಂಟ್ಸು ಕೋಆಪ್ರೇಟ್ ಮಾಡ್ತಿದ್ದಾರೆ. ನಮ್ಮ ಪ್ರಕಾರ ಇವಾಗ ನಮಗೇನಂದರೆ ಎಕ್ಸಾಮ್ಸ್ ಆ್ಯಕ್ಚುಲಿ ಸ್ಟಡಿ ಅವರ್ಸ್ ಇರೋದು ಯಾರಿಗೆ ನಾ ಹೇಳಿದ್ದು ಬೆಳಗ್ಗೆ 6 ರಿಂದ 8 ಮತ್ತು ಸಂಜೆ 6 ರಿಂದ 9 ತನಕ ಇರೋದು ಬರೀ ಹಾಸ್ಟೆಲೈಸ್ಗೆ. ಆದರೆ ನಾವು ಲೋಕಲ್ ಇದ್ದಾರೆ, ಲೋಕಲ್ ಇರೋದು ಮಕ್ಕಳು ಮನೇಲಿ ಹೋಗಿದ ತಕ್ಷಣ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲಲ್ಲೇ ಕಾಲೇಜಲ್ಲೇ ಇದ್ದೆ ಸಾಕಾಯಿತು ಅಂತ ಮಲ್ಕೊಬಿಡ್ತಾರೆ ಅವರು. ಹಾಗಾಗಬಾರ್ದು ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪೇರೆಂಟ್ಸ್ ದೇ ಶುಡ್ ಕಮ್ ಆ್ಯಂಡ್ ಡ್ರಾಪ್ ದ ಚಿಲ್ಡ್ರನ್ ಇಯರ್. ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ ಲೋಕಲ್ ಅವ್ರಿಗೆ. ಇವಾಗ ಎಕ್ಸಾಮ್ ಟೈಮ್ ಅಂದ್ರೆ ಅವರು ಬೆಳಗ್ಗೆ ಬರಬೇಕು, ಹಾಸ್ಟೆಲ್ ಅವ್ರ ಜೊತೆ ಬಂದು ಇಲ್ಲೇ ಕುತ್ಕೊಂಡು ಓದ್ಕೋಬೇಕು. ಮತ್ತು ಸಂಜೆನೂ ಅಷ್ಟೇ ಇಲ್ಲೇ ಕುತ್ಕೊಂಡು ಓದ್ಕೋಬೇಕು. ಆವಾಗ ಕುತ್ಕೊಂಡು ಓದೋದ್ರೆ ಸುಮ್ಮನೆ ಅವ್ರು ಕುತ್ಕೊಳ್ಳಲ್ಲ. JLs ಇರ್ತಾರಲ್ಲ, ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಒಂದು ಎಕ್ಸ್ಟ್ರಾ 6 ಮೆಂಬರ್ಸ್ ತೊಗೊಂಡಿದ್ದೀವಿ. ಅವರು ಇವ್ರಿಗೆ ಹೇಳ್ಕೊಡ್ತಾರೆ, ಪಕ್ಕ ಕುತ್ಕೊಂಡು ಏನು ಓದ್ತಾ ಇದೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅಟ್ ಎಂಡ್ ಆಫ್ ದ ಡೇ ಸೈನ್ ಮಾಡ್ತಾರೆ. ಮಕ್ಳಿಗೊಂದು ಹೆದರಿಕೆ ಇರುತ್ತೆ, ಅವ್ರು ಓದ್ತಾರೆ. ಮತ್ತೊಬ್ರು ಕೇಳ್ತಾರೆ ಅಂತ ಹೇಳಿದಾಗ ಫಾಲೋ ಅಪ್ ಇದ್ದಾಗ ಮಾಡ್ತಾರೆ. ಆಯಿತಾ? ಹಾಗಾಗಿ ಆ ಥರ ಮಾಡ್ತೀವಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡ್ತೀವಿ. ಅಲ್ಲಿ ನಮ್ದು ಮೇನ್ 2 C's 2 P ಅಂದರೆ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರೆನ್ಸ್, ಕಾನ್ಸೆಪ್ಟ್ ಪಕ್ಕ ಆಗಬೇಕು. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಏನು ಡೌಟ್ಸ್ ಇದೆ ಕ್ಲಿಯರ್ ಆಗಬೇಕು, ಡೌಟ್ ಕ್ಲಿಯರೆನ್ಸ್. ಈ 3 ಆದರೆ ಮಗುಗೆ ಆ ಸಬ್ಜೆಕ್ಟ್ ಪಕ್ಕ ಬರುತ್ತೆ. ನೆಕ್ಸ್ಟು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪದೇ ಪದೇ ರಿಪಿಟೇಷನ್ ಆದರೆ ಪಕ್ಕ ಆಡ್ತಾ ಆಡ್ತಾ ರಾಗ ಅಂತಾರಲ್ಲ, ಹಾಗೆ ಮಕ್ಕಳಿಗೆ ಕಾನ್ಸೆಪ್ಟ್ ಎಲ್ಲ ಕೂತ್ಕೊಬಿಡ್ತಾರೆ. ಎಕ್ಸಾಮಿನೇಷನ್ ಫಿಯರ್ ಇರೋಲ್ಲ, ಮತ್ತು ವಾಕ್ಬಿಟ್ರೂ ಎಕ್ಸಾಮ್ ಬರೆಯೋ ಕೆಪಾಸಿಟಿ ಇರುತ್ತೆ. ಮತ್ತು ನಮ್ಮಲ್ಲಿ ಏನಂದ್ರೆ ವೀಕ್ಲಿ ಟೆಸ್ಟ್ ಇರುತ್ತೆ. ವಾರದಲ್ಲಿ 2 ದಿನ ಕಾಂಪಿಟೇಟಿವ್ ಟೆಸ್ಟ್ ಇರುತ್ತೆ. ಅಂದರೆ ಮಂಡೇ ವೆಡ್ನೆಸ್ಡೇ ಕಾಂಪಿಟೇಟಿವ್ ಇರುತ್ತೆ, ಸ್ಯಾಟರ್ಡೆ ಇದು ಬೋರ್ಡ್ ಟೆಸ್ಟ್ ಇರುತ್ತೆ. ಅಂದರೆ ಒಂದು ಚಾಪ್ಟರ್ ಆಗಿದ ತಕ್ಷಣ ಆ ಚಾಪ್ಟರ್ಗೆ ಸಂಬಂಧಕ್ಕೆ ಸ್ಯಾಟರ್ಡೆ ಇದಿರುತ್ತೆ, ಟೆಸ್ಟ್ ಇರುತ್ತೆ. ಅದಾದಮೇಲೆ ಅದೇ ಕಾನ್ಸೆಪ್ಟಲ್ಲಿ ಕಾಂಪಿಟೇಟಿವ್ ಇರುತ್ತೆ. ಯಾವತ್ತು ಮಂಡೇ ಮತ್ತು ವೆಡ್ನೆಸ್ಡೇ. ಆವಾಗ ಒಂದು ಚಾಪ್ಟರ್ ಮಗು ತರೋ ಅಂತ ಮಕ್ಕಳಿಗೆ ರಜೆಗಳು ಜಾಸ್ತಿ ಇರೋದಿಲ್ಲ. ಯಾಕಂದರೆ ಹಬ್ಬ ಏನಿದ್ರು ನಾವಿಲ್ಲೆಲ್ಲ ಆಚರಣೆ ಮಾಡ್ತೀವಿ. ಇವಾಗ ಸಂಕ್ರಾಂತಿ ಬರುತ್ತೆ, ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಇಲ್ಲಿ ಆಚರಣೆ ಮಾಡ್ತೀವಿ. ಒಂದಿನ ಹಬ್ಬದ ದಿನ ಒಂದಿನ ರಜೆ ಇರುತ್ತೆ. ಹಾಸ್ಟೆಲ್ವರೆಲ್ಲ ಅದು ಕೊಡಲ್ಲ, ನಾವು ಇಲ್ಲೇ ಮಾಡಿಸ್ತೀವಿ. ಅವ್ರಿಗೇನು ಸ್ವೀಟ್ ಬೇಕೋ ಇಲ್ಲೇ ಮಾಡಿಸ್ತೀವಿ, ಇಲ್ಲೇ ಇರುತ್ತೆ. ಮತ್ತು ಹೆಲ್ತ್ ಜೊತೆಗೆ ಡಿಸಿಪ್ಲಿನ್ ಇಂಪಾರ್ಟೆಂಟ್. ಅಂದರೆ ಎಸ್ಪೆಷಲಿ ಹಾಸ್ಟೆಲೈಸ್ಗೆ ಗಂಡು ಮಕ್ಕಳ ಹಾಸ್ಟೆಲ್ ಬೇರೆ ಇದೆ, ಹೆಣ್ಮಕ್ಳ ಹಾಸ್ಟೆಲ್ ಬೇರೆ ಇದೆ. ಅದು ಸ್ವಂತ ಬಿಲ್ಡಿಂಗೆ. ಕಾಲೇಜು ಸ್ವಂತ ಬಿಲ್ಡಿಂಗೆ, ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ 2 ಸ್ವಂತ ಬಿಲ್ಡಿಂಗೆ. ಹಾಗಾಗಿ ಕಾಲೇಜ್ ಒಂದು ವರ್ಷ ಇಲ್ಲಿತ್ತು, ಅಥವಾ ಇನ್ನೊಂದು ವರ್ಷ ಇನ್ನೊಂದು ಕಡೆ ಶಿಫ್ಟ್ ಆಯಿತು. ಹಾಸ್ಟೆಲ್ ಅಷ್ಟು 1 ವರ್ಷ ಇಲ್ಲಿರುತ್ತೆ, ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ಒಂದೊಂದು ಹಾಸ್ಟೆಲ್ಗೂ ಅಲ್ಲಿ ಹೆಣ್ಮಕ್ಳ ಹಾಸ್ಟೆಲ್ಗೆ 2 ವಾರ್ಡನ್ಗಳಿದ್ದಾರೆ. ಆಮೇಲೆ ಒಂದು PE ಟೀಚರ್ ಇರ್ತಾರೆ. ಮತ್ತು ಜೂನಿಯರ್ ಲೆಕ್ಚರರ್ಸ್ ಯಾರು ಹೇಳ್ತಾ ಇದ್ದೇವಲ್ಲ ಅವರು ಇದ್ದಾರೆ. ಅವ್ರಿಗೆ ಅಲ್ಲೂ ಡೌಟ್ಸ್ ಬಂದು ರಾತ್ರಿ ನಮ್ಮ ಮಕ್ಕಳು ಓದ್ತಿದ್ದಾರೆ ಅಂದರೆ ಅಲ್ಲೂ ಕ್ಲಿಯರ್ ಮಾಡ್ಕೋಬೋದು. ಹೆಣ್ಮಕ್ಳ ಹಾಸ್ಟೆಲಲ್ಲಿ ಜೂನಿಯರ್ ಲೆಕ್ಚರರ್ಸ್ 3 ಜನ ಇದ್ದಾರೆ. ಗಂಡು ಮಕ್ಕಳ ಹಾಸ್ಟೆಲಲ್ಲಿ ಜೂನಿಯರ್ ಲೆಕ್ಚರರ್ಸ್ 3 ಜನ ಇದ್ದಾರೆ. ಅದ್ರ ಜೊತೆಗೆ 5 ಜನ ಇದ್ದಾರೆ. ಗಂಡು ಮಕ್ಕಳ ಹಾಸ್ಟೆಲಲ್ಲಿ 5 ಜನ ಜೂನಿಯರ್ ಲೆಕ್ಚರರ್ಸ್ ಇದ್ದಾರೆ, 2 ವಾರ್ಡನ್ಗಳಿದ್ದಾರೆ. ಹಾಗಾಗಿ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಮೇಂಟೈನ್. ಮಕ್ಕಳಿಗೆ ಮೈ ಹುಷಾರಿಲ್ಲ ಅಂತ ಏನಾದರೂ ಹೇಳಿದ್ರೆ ನಾವೀಗ ತೋರಿಸ್ತೀವಿ.
ಡಾಕ್ಟ್ರ್ ಹತ್ರ ಎಲ್ಲ ನಾನು ಹೇಳಿದ್ನಲ್ಲ 8 to 11 ತನಕ ಬರ್ತಾ ಇರಲಿ ಡಾಕ್ಟರ್ಸ್, ಅಲ್ಲೇ ತೋರಿಸ್ತೀವಿ. ಇಲ್ಲ ತುಂಬಾ ಮನುಷ್ಯರೆಲ್ಲ ಪೇರೆಂಟ್ ಫೋನ್ ಮಾಡಿ ಕರ್ಕೊಂಡು ಹೋಗಿ ಅಂತ ಬಂದು ಹೇಳಿ ಪೇರೆಂಟ್ಸ್ ಬಂದರೆ ಮಾತ್ರನೇ ಕಳಿಸೋದು, ಮಗುಗೆ ಯಾವುದೇ ಕಾರಣಕ್ಕೆ ಇಂಡಿವಿಜುವಲ್ ಕಳಿಸಲ್ಲ. ಅಕಸ್ಮಾತ್ ಏನೇ ಡೇ ಸ್ಕಾಲರ್ಸೇ ಇರ್ಬೋದು, ಪೇರೆಂಟ್ಸ್ ಫೋನ್ ಮಾಡಿ ಮಗುನ ಕಳ್ಸಿದ್ರೆ ಯಾವುದೇ ಕಾರಣಕ್ಕೆ ಕಳಿಸಲ್ಲ ನಾವು ಮನೆಗೆ, ಪೇರೆಂಟ್ಸೇ ಬರಬೇಕು. ಅಕಸ್ಮಾತ್ ಬರ್ದಿರೋ ಕಾರಣ ಇರುತ್ತೆ, ನಾವೆಲ್ಲೋ ದೂರ ಇದ್ದೀವಿ, ನಮ್ಗೆ ಕಷ್ಟ ಆಗಿದೆ, ನಮ್ಮಲ್ಲೇನೋ ಇನ್ಸಿಡೆಂಟ್ ಆಗಿದೆ, ಹಾಗಾಗಿ ಏನೋ ಡೆತ್ತು ಆ ಥರದ್ದು ಏನಾದರೂ ಇರುತ್ತೆ ಒಂದೊಂದ್ಸತಿ. ಏನಾದರೂ ಹಂಗೆಲ್ಲ ಇದ್ದಾಗ ಕಳಿಸ್ಕೊಡಿ, ನಮ್ಗೆ ಅನಿವಾರ್ಯ ಬರೋಕ್ಕಾಗಲ್ಲ ಅಂದಾಗ ಆವಾಗಲೂ ಅವರು ವಾಟ್ಸಪ್ಪಲ್ಲಿ ಲೆಟ್ರ್ ಬರ್ಕೊಡ್ಬೇಕು. ಬರ್ಕೊಟ್ಟು ಯಾರಾದರೂ ಕಳಿಸ್ಬೇಕು ಅವ್ರು ಅಲ್ಲಿಂದ, ಮೇ ಬಿ ಅವ್ರ ರಿಲೇಟಿವ್ ಅವ್ರದ್ದು ಕಳಿಸ್ಬೇಕಾದ್ರೆ ವಾಟ್ಸಪ್ಪಲ್ಲಿ ಲೆಟ್ರ್ ಹಾಕ್ಬೇಕು, ಈ ಥರ ಆಗಿದೆ ನಮ್ಮ ಮಗುನ ಕಳಿಸ್ಕೊಡಿ ಅಂತ ನಮ್ಮ ವಾಟ್ಸಪ್ಪಲ್ಲಿ ಲೆಟ್ರ್ ಹಾಕಬೇಕು. ಮತ್ತು ಅವ್ರ ರಿಲೇಟಿವ್ ಯಾರಾದರೂ ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರನ್ನ ಕಳಿಸ್ತಾ ಇದ್ದೀವಿ ಅಂತ ಅವ್ರದ್ದೊಂದು ಫೋಟೋ ಕಳಿಸ್ಬೇಕು ನಮಗೆ. ಆವಾಗ ಅವ್ರು ಇಲ್ಲಿ ಬಂದ ಮೇಲೆ ನಾವು ನೋಡಿ ಚೆಕ್ ಮಾಡಿ ಇವ್ರು ಕರೆಕ್ಟ್ ಕಳಿಸಿದಾರೆ ಅಂತ ಹೇಳಿ ಕಳಿಸ್ತೀವಿ. ಹಾಗಂತ ಬಿಕಾಸ್ ಹೆಣ್ಮಕ್ಳಿಗೆ ಸೇಫ್ಟಿ ಮುಖ್ಯ. ಮತ್ತು ಟೆಲಿಫೋನ್ ಬೂತ್ಸ್, ಹಾಸ್ಟೆಲೈಟ್ಸ್ ಬ್ಯಾಚ್ ವೈಸಲ್ಲಿ ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತೀವಿ. ಆ ಕಾರ್ಡ್ನ ಇನ್ಸರ್ಟ್ ಮಾಡಿ ಅವರು ಪೇರೆಂಟ್ಸ್ ಹತ್ರ ಮಾತಾಡೋದು. ಯಾರಂತ್ರ ಅವ್ರ ಹತ್ರ ಮಾತಾಡೋಕ್ಕೆ ಬರಲ್ಲ, ಅದ್ರಲ್ಲಿ ಫೀಡ್ ಆಗಿರುತ್ತೆ, ಪೇರೆಂಟ್ಸ್ ನಂಬರ್ ಮಾತ್ರನೇ ಫೀಡ್ ಆಗಿರುತ್ತೆ. ಅವ್ರು ಕಾಲ್ ಮಾಡಿದ್ರೆ ಪೇರೆಂಟ್ಸ್ ಹತ್ರನೇ ಮಾತಾಡಿ. ಅಂದರೆ ಕಾಯಿನ್ ಬೂತ್ ಥರ ₹1 ಹಾಕಿ ಆ ಥರ ಅಲ್ಲ, ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತೀವಿ. ಒಂದು ಇಲ್ಲಿ ಬಾಯ್ಸ್ ಅಂತಾನೆ ಮೆನ್ಷನ್ ಮಾಡಿದ್ವಿ ಫೋನ್ ಬೂತ್ಗೆ, ಅಲ್ಲಿ ಗರ್ಲ್ಸ್ ಅಂತ ಮೆನ್ಷನ್ ಆಗಿದೆ. ಫೋನ್ ಬೂತ್ 2 ಫೋನ್ ಬೂತ್ ಇದೆ. ಅವ್ರಿಗೆ ಒಂದು ಪೇ ಕಾರ್ಡ್ ಕೊಟ್ಟಿರುತ್ತೆ. ಇದು ₹100 ರೀಚಾರ್ಜಬಲ್ ಕಾರ್ಡ್. ಪೇರೆಂಟ್ಸ್ ಮಕ್ಕಳು ₹100 ಹಾಕಿ ರೀಚಾರ್ಜ್ ಮಾಡಿ ಅದನ್ನು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಅವರು ಪೇರೆಂಟ್ಸ್ ಹತ್ರನೇ ಮಾತಾಡಬೇಕು. ಇದರಲ್ಲಿ 2 ನಂಬರ್ ಫೀಡ್ ಆಗಿರುತ್ತೆ. ತಂದೆ ತಾಯಿ ನಂಬರ್ 1 ಅಂದರೆ ನಂಬರ್ 1 ಗೊತ್ತಿದ್ರೆ ತಂದೆ ಎತ್ಕೋತಾರೆ, 2 ಅಂದರೆ ತಾಯಿ ಎತ್ಕೋತಾರೆ. ಎಷ್ಟೊತ್ತಾದ್ರೂ ಮಾತಾಡ್ತಾರೆ, ನೀವು ಎಷ್ಟೊತ್ತು ಮಾತಾಡ್ತೀರೋ ಅಷ್ಟು ಅಮೌಂಟ್ ಕಟ್ಟಾರೆ. 1 ಮಿನಿಟ್ಗೆ 1 ರೂಪಿ ಥರ ನೋಡಿ ಆ ಥರ. ಹಾಗಾಗಿ ನಾವು ಮೊಬೈಲ್ ಮಾತಾಡಬೇಕು. ಎನಿ ಟೈಮ್ ದೇ ಕ್ಯಾನ್ ರೆಸ್ಟ್ರಿಕ್ಟ್ ಮಾಡಿದ ಟೈಮ್ ಒಂದೊಂದು ದಿನಕ್ಕೆ ಒಂದು 10 ಮಕ್ಕಳು. ಫ್ರೈಡೇ 4 to 5ಗೆ ಒಂದು 10 ಮಕ್ಕಳು, ಸ್ಯಾಟರ್ಡೆ ಒಂದು 10 ಮಕ್ಕಳು, ಸಂಡೇ ಒಂದು 10 ಮಕ್ಕಳು. ಬಾಯ್ಸ್ಗೆ ಬೇರೆ, ಗರ್ಲ್ಸ್ಗೆ. ಇದು ತುಂಬ ಒಳ್ಳೆ ಫೆಸಿಲಿಟೀಸ್. ಹಾಗಾಗಿ ಫೋನ್ ಎಲ್ಲೂ ಮಿಸ್ಯೂಸ್ ಆಗಲ್ಲ. ಇಲ್ಲಿ ಮೊಬೈಲ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ದೇ ವೋಂಟ್ ಹ್ಯಾವ್ ಅನ್ಡ್ಯೂ ಕಾಂಟ್ಯಾಕ್ಟ್ಸ್ ವಿತ್ ಬೇರೆಯವರಾಗಿ. ಯಾರ ನಂಬರು ಮಾತಾಡ್ತೀವಿ. ನಾನು ಡಿಸಿಪ್ಲಿನಲ್ಲಿ ಅವ್ರು ಬ್ಯಾಗ್ ಚೆಕ್ ಮಾಡ್ತೀವಿ. ಸ್ಕ್ವಾಡ್ ಅಂತ ಹೇಳಿದ್ರಲ್ಲ, ಡಿಸಿಪ್ಲಿನ್ ಸ್ಕ್ವಾಡ್ ಅಂತ. ಏನಕ್ಕಂದ್ರೆ ಅದರಲ್ಲಿ ಮೊಬೈಲ್ ಸಿಗಬಾರ್ದು, ನಮಗೆ ಅಲೌಡ್ ಇಲ್ಲ. ಡೇ ಸ್ಕಾಲರ್ಸ್ ಇರಲಿ, ಹಾಸ್ಟೆಲ್ ಹತ್ರ ಇರೋದೇ ಇಲ್ಲ. ಡೇ ಸ್ಕಾಲರ್ಸ್ ಮನೆಯಿಂದ ತಗೊಳ್ಬೋದು, ಮತ್ತು ಅನ್ವಾಂಟೆಡ್ ಥಿಂಗ್ಸು ತರ್ಬೋದಲ್ವಾ. ಹಾಗಾಗಿ ಚೆಕ್ ಮಾಡ್ತೀವಿ. ಹಾಗಾಗಿ ಮಕ್ಕಳು ಎಚ್ಚರವಾಗಿರ್ತಾರೆ, ಅಲರ್ಟ್ ಆಗಿರ್ತಾರೆ. ನಾವು ಓದ್ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ, ಕಾನ್ಸಂಟ್ರೇಟೆಡ್ ಓನ್ಲಿ ಫಾರ್ ಸ್ಟಡೀಸ್. ಹಾಗಾಗಿ ಆ ಥರ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೂ ಅಷ್ಟೇ ನಾವು ಕಳಿಸೋದಿಲ್ಲ. ಈ ಥರ ಕಳಿಸಿದ್ರೆ ಮಾತ್ರನೇ. ಗಂಡು ಮಕ್ಳಿಗೂ ಅಷ್ಟೇ ರಜಾ ಕೊಟ್ಟಾಗ ಅಕಸ್ಮಾತ್ ದಸರಾ ಒಂದು 5-6 ದಿನ ರಜಾ ಕೊಡ್ತೀವಿ. ಅವಾಗ ಪೇರೆಂಟ್ಸೇ ಬಂದು ಕರ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಬರೋಕ್ಕಾಗಲ್ಲ, ಒಂದೇ ಊರು ಜನ ಇರ್ತಾರೆ, ಆಗ ಅವ್ರಲ್ಲಿ ಒಬ್ಬರು ಇನ್ಚಾರ್ಜ್ ತಗೊಂಡು ನಾವು ಇಷ್ಟು ಜನ ಕರ್ಕೊಂಡು ಹೋಗ್ತೀವಿ. ದಟ್ ಈಸ್ ಅವ್ರು ಪರ್ಮಿಷನ್ ಕೊಡ್ಬೇಕು ಪೇರೆಂಟ್ ರೈಟಿಂಗಲ್ಲಿ. ಆವಾಗ ನಾವು ಕಳಿಸ್ಕೊಡ್ತೀವಿ. ಅಷ್ಟು ಸೇಫ್ಟಿ ಮೆಷರ್ಸ್ ತೊಗೊಳ್ತೀವಿ. ಮತ್ತು ಮಕ್ಕಳಿಗೆ ಸಂಡೇ ಔಟಿಂಗ್ ಕೊಡೋದು ಅದೆಲ್ಲ ಮಾಡೋದಿಲ್ಲ. ಅವ್ರಿಗೆ ಹೆಣ್ಮಕ್ಳಿಗೆ ಏನೋ ತೊಗೋಬೇಕು, ಗಂಡು ಮಕ್ಕಳಿಗೆ ಏನಾದರೂ ಇರ್ಬೋದು ಅಂದ್ಕೊಳ್ಳಿ, ಬ್ರಷು, ಪೇಸ್ಟು ಆ ಥರ ಏನಾದರೂ ತೊಗೋಬೇಕು ಅಂದ್ರೆ ನಮ್ಮ ಸೆಕ್ಯೂರಿಟಿಗೆ ಬರ್ಕೊಡ್ಬೇಕು. ಇಷ್ಟ ಹಾಕಿ ಇಷ್ಟು ತಂದ್ಕೊಡಿ ಅಂತ ಹೇಳ್ಕೊಟ್ರೆ ನಾವು ಕಳಿಸ್ತೀವಿ. ಹೊರಗಡೆ ಮಾತ್ರ ಯಾವುದೇ ಕಾರಣಕ್ಕೆ ಅವ್ರಿಗೆ ಕಳ್ಸಂಗಿಲ್ಲ. ಬಿಕಾಸ್ ಹೊರಗಡೆ ಹೋದಾಗ ಹೂಮ್ ದೇ ಮೀಟ್, ವಾಟ್ ಅನ್ವಾಂಟೆಡ್ ಇನ್ಸಿಡೆಂಟ್ ಹ್ಯಾಪನ್, ಹೂ ನೋಸ್. ಹಾಗಾಗಿ ನಮ್ಮ ಹತ್ರ ಇರೋಷ್ಟಕ್ಕೆ ಪೇರೆಂಟ್ಸ್ಗಿಂತ ಇನ್ನೂ ಕೇರ್ಫುಲ್ಲಾಗಿ ನಾವು ಇಲ್ಲಿ ನೋಡ್ಕೋತೀವಿ. ನಾವು ನಂಬಿರೋ ಪೇರೆಂಟ್ಸ್ ಕಳ್ತಿರ್ತಾರೆ, ಆ ನಂಬಿಕೆನ ನಾವು ಪಡಿಸ್ಕೋಬೇಕಾಗತ್ತೆ. ಒಂದು ಸೇಫ್ಟಿ ಮೆಷರ್ಸು, ಡಿಸಿಪ್ಲೀನು ಮತ್ತು ಓದು ಎಲ್ಲದರಲ್ಲೂ ಮಾಡಬೇಕಾಗುತ್ತೆ. ಇದು ಮಾನಿಟರ್ ಇದೆ ಪ್ರಿನ್ಸಿಪಲ್ ಚೇಂಬರು ಮತ್ತು ಮ್ಯಾನೇಜ್ಮೆಂಟ್ ಚೇಂಬರಲ್ಲಿ. ಅದು ಮಕ್ಕಳ ಕ್ಲಾಸ್ ರೂಮಲ್ಲಿ ಓಡಾಡೋದು, ಕಾರಿಡಾರಲ್ಲಿ ಓಡಾಡೋದು, ಪ್ರತಿಯೊಂದು ಮಾನಿಟರ್ ಆಗ್ತಾನೆ ಇರುತ್ತೆ. ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಒಂದು ಸ್ವಲ್ಪ ಮಿಸ್ ಆಯಿತು ಅಂತ ಕರೆದು ಕೇಳ್ತೀವಿ ಮಕ್ಕಳಿಗೆ, ಏನು ಮಾಡ್ತಿದ್ರಿ, ಓದ್ತಾ ಇಲ್ಲ, ಏನು ಗಲಾಟೆ ಮಾಡ್ತಿದ್ರಿ, ಆ ಥರ ಎಲ್ಲ. ಸೊ ಅವ್ರಿಗೂ ಅಲರ್ಟ್ ಆಗಿರ್ತಾರೆ. ಲೆಕ್ಚರರ್ಸ್ ಇರ್ಬೋದು, ಮಕ್ಕಳೇ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಎಲ್ಲ ಅಲರ್ಟ್ ಆಗಿರ್ತಾರೆ. ವಿ ಆರ್ ಅಂಡರ್ ಸರ್ವೆಲೆನ್ಸ್. ಇದು ನಮ್ಮ ಆಫೀಸು. ಇಲ್ಲಿ ಅಕೌಂಟೆಂಟ್ ಮತ್ತು ಇಲ್ಲಿ ಸ್ವಲ್ಪ ಜೂನಿಯರ್ಸ್ ಲೆಕ್ಚರ್ಸ್ ಕೂತ್ಕೊಳ್ಳೋದು. ಅಲ್ಲಿ ಮಾನಿಟರ್ ಮಾಡ್ತಿರೋರೆಲ್ಲ ನಮ್ಮ ಜೂನಿಯರ್ ಲೆಕ್ಚರ್ಸ್. ದರ್ ಮಾನಿಟರಿಂಗ್
ನಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ನೆಟ್ಟಲ್ಲಿ ಎಲ್ಲ ತಕ್ಷಣವೇ ನಮ್ಮ ಸೆಕ್ಯೂರಿಟಿಯಲ್ಲಿ ಇರ್ತಾರೆ. ಎನಿ ರಿಪೋರ್ಟ್ ಇದ್ದರೆ ಸೆಕ್ಯೂರಿಟಿಗೆ ಇರಬೇಕು. ನೆಕ್ಸ್ಟ್ ಇಲ್ಲೊಬ್ರು ವಾರ್ಡನ್ ಇರ್ತಾರೆ, ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಆಫ್ಟರ್ಸ್ ಏನಕ್ಕೆ ಬಂದಿದ್ದಾರೆ, ಯಾವ ಕಾರ್ಡಿಗೆ ಬಂದಿದ್ದಾರೆ, ಮಕ್ಕಳು ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ ಏನು ಅಂತ. ಅದಾದಮೇಲೆ ಗೋನ್ ಕಾಂಟ್ಯಾಕ್ಟ್ ಅವರ್ ರಿಸೆಪ್ಷನಿಸ್ಟ್. ಅಲ್ಲಿ ರಿಸೆಪ್ಷನ್ನಲ್ಲಿ ಇಬ್ಬರು ಕೂತಿರ್ತಾರೆ. ಒಬ್ಬರು ಗಾಯತ್ರಿ ಅಂತ, ಒಬ್ಬರು ಭಾವನಾ ಅಂತ. ದೇ ಕ್ಯಾನ್ ಟಾಕ್ ಟು ದೆಮ್ ವಾಟ್ ಎವರ್ ದ ರೀಸನ್, ಹೂಮ್ ದೇವರ್ ಯಾರನ್ನ ಮೀಟ್ ಮಾಡಬೇಕೋ ಅವ್ರನ್ನ ಕಳಿಸ್ತಾರೆ. ಇದು ನಮ್ಮ ಸ್ಟಾಫ್ ಸೀನಿಯರ್ ಫ್ಯಾಕಲ್ಟಿ ಚೇಂಬರು. ನೋಡಿ ಎಲ್ಲರೂ ಬ್ಯುಸಿ ಇದ್ದಾರೆ. ಅವರು ಕೆಮಿಸ್ಟ್ರಿ ಸರು, ಮ್ಯಾಥ್ಸ್ ಸರ್, ಪೇಪರ್ ಕರೆಕ್ಷನ್ಸಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಸೀನಿಯರ್ ಮತ್ತು ಪ್ರೊಫೆಸರ್ಸ್ ಎಲ್ಲ ಇಂದ ಆಂಧ್ರದಿಂದ ಇರೋರು. ಸೊ ದೇ ಆರ್ ವೆಲ್ ವರ್ಸ್ಡ್ ಇನ್ ಗಿವಿಂಗ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾಗಿ ಪ್ರೊಫೆಸರ್ಸು ಮತ್ತು ಇವರೆಲ್ಲ ಆಂಧ್ರ, ಹೈದ್ರಾಬಾದಿದ್ದಾರೆ. ದೇ ಗಿವ್ ಅ ವೆರಿ ಗುಡ್ ರಿಸಲ್ಟ್. ಇಲ್ಲಿ ನಮ್ಮ ಆಫೀಸ್ ಸ್ಟಾಫ್ ಅದ ರಿಗಾರ್ಡಿಂಗ್ ಕಂಪ್ಯೂಟರ್ ಜೊತೆಗೆ ಜೈಲ್ ವರ್ಕ್ ಮಾಡಿಸ್ತಿದ್ದಾರೆ ಅವರು. ಇದು ನಮ್ಮ ಸೆಕ್ರೆಟರಿ ಸರ್ ಚೇಂಬರು. ಇಲ್ಲಿ ಅವ್ರು ಅಲ್ಲಿಂದಲೇ ಕುತ್ಕೊಂಡು ದೊಡ್ಡ ಸ್ಕ್ರೀನ್ ಇದೆ, TV ಸ್ಕ್ರೀನಲ್ಲಿ ಎಲ್ಲ ಕ್ಲಾಸ್ ರೂಮ್ ವಿತ್ ಕಾರಿಡಾರ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾವ ಕ್ಲಾಸಲ್ಲಿ ಯಾವ ಟೀಚರ್ ಇದ್ದಾರೆ, ಎಲ್ಲಿ ಹೌಸ್ ಕೀಪಿಂಗ್ ಅವರು ಇದ್ದಾರೆ, ಸ್ಟಾಫ್ ರೂಮಲ್ಲಿ ಯಾರಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಮಾನಿಟರ್ ಇದೆ, ಅವ್ರ ಹತ್ರ ಮೈಕ್ ಇದೆ. ಮೈಕ್ ವಿಲ್ ಬಿ ಕನೆಕ್ಟೆಡ್ ಟು ಆಲ್ ದ ರೂಮ್ಸ್. ಇಲ್ಲಿ ಸಿ ಅಂತ ಅನೌನ್ಸ್ ಮಾಡಿದ್ರೆ ಅಲ್ಲೋಗಿ ಅನೌನ್ಸ್ ಆಗುತ್ತೆ, ನೀವು ಕ್ಲಾಸಲ್ಲಿ ಅಲರ್ಟ್ ಇದ್ದೀರಾ ಇಲ್ವಾ ಅಂತ ಎಲ್ಲರೂ ಇದಾಗುತ್ತೆ ಆ ಥರ. ಸೊ ಎವ್ರಿಥಿಂಗ್ ಅಂಡರ್ ಸರ್ವೆಲೆನ್ಸ್ ಸೊ ದಟ್ ದ ಸಿಸ್ಟಮ್ ರನ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಸ್ಮೂತ್ಲಿ. ಲಿಫ್ಟ್ ಕೂಡ ಇದೆ. ಮಕ್ಕಳು ಯೂಸ್ ಮಾಡ್ಬೋದಾ ಇದನ್ನು? ಫ್ಯಾಕಲ್ಟಿ ಹೌದು, ನಿಜ. ಫೈರ್ದೆಲ್ಲ ಪ್ರೊಟೆಕ್ಷನ್ ಎಲ್ಲ ಇದೆ. ಬಿಸಿನೀರು ಸಹ ಬರುತ್ತೆ ಕುಡಿಯೋಕ್ಕೆ. ಮತ್ತು ಇದಲ್ಲದೆ ಕೆಟಲ್ಸ್ ಇಟ್ಟಿದೆ ಮಕ್ಕಳಿಗೆ ಚಳಿಗಾಲದಲ್ಲಿ ಬಿಸಿನೀರು ಬೇಕಾಗುತ್ತೆ ಅಂತ. ಮತ್ತು ನಮ್ಮಲ್ಲಿ ಲಿಫ್ಟ್ ಫೆಸಿಲಿಟೀಸ್ ಇದೆ. ದಿಸ್ ಇಸ್ ಫಾರ್ ದ ಲೆಕ್ಚರರ್ಸ್ ಆ್ಯಂಡ್ ದ ಪೇರೆಂಟ್ಸ್ ಹೂ ಕಮ್. ಏನಕ್ಕಂದ್ರೆ ಮಕ್ಕಳು ಸ್ವಲ್ಪ ಓಡಾಡಲಿ, ಎಲ್ಲಾದ್ರೂ ಸೋಂಬೇರಿ ಆಗ್ಬಿಡ್ತಾರೆ, ಸ್ವಲ್ಪ ಕೈಕಾಲು ಇದಾಗಿ ಕೂತಿದ್ದ ಕಡೆನೇ ಕೂತಿರ್ತಾರಲ್ಲ. ಹಾಗಾಗಿ ಓನ್ಲಿ ಫಾರ್ ಸ್ಟಾಫ್ ಆ್ಯಂಡ್ ಪೇರೆಂಟ್ಸ್. ಇಲ್ಲಿ ಕ್ಲಾಸ್ ರೂಮ್ಸ್ ಇದ್ದಾವೆ. ಒಂದು ಫ್ಲೋರ್ಗೆ ಒಂದು ಫ್ಲೋರ್ ಇನ್ಚಾರ್ಜ್ ಟೀಚರ್ ಅಂತ ಇದ್ದಾರೆ. ಇವರು ಲ್ಯಾಂಗ್ವೇಜ್ ಟೀಚರ್, ಹಿಂದಿ ಟೀಚರ್ ಮಂಜುನಾಥ್ ಸರ್ ಅಂತ, ಇವರು ಇನ್ಚಾರ್ಜ್ ಇರ್ತಾರೆ ಈ ಫ್ಲೋರ್ಗೆ. ಹಾಗಾಗಿ ಅಲ್ಲಿ ಮೂಮೆಂಟ್ಸ್ ಮಕ್ಕಳು ಮಾಡಬಾರ್ದು, ಕ್ಲಾಸ್ ಎರಡು ನಿಮಿಷ ಲೇಟ್ ಆಗಿರ್ತಾರೆ ಟೀಚರ್ಸು ಅಥವಾ ಇದ್ದಾಗ ನೀವು ಇನ್ಚಾರ್ಜ್ ಅಂದರೆ ಪ್ರತಿ ಫ್ಲೋರ್ ಒಂದೊಂದು ಟೀಚರು ಆ ಥರ ಇನ್ಚಾರ್ಜ್. ಟೀಚಿಂಗ್ ಫ್ಯಾಕಲ್ಟಿ ವಿಲ್ ಗೆಟ್ ರಿಸೋರ್ಸ್ ಪರ್ಸನ್ಸ್ ಫ್ರಮ್ ಮೆಡಿಕಲ್ ಕಾಲೇಜ್. ಈ ಸತಿ ಪ್ರೊಫೆಸರ್ ಅನಾಟಮಿಯಿಂದ ಬಂದಿದ್ದರು. ಅವರು ಅನಾಟಮಿ ಆ್ಯಂಡ್ ಮತ್ತು ಇನ್ನೊಬ್ಬರು ಫಿಸಿಯಾಲಜಿಯಿಂದ ಬಂದಿದ್ದರು. ಅವ್ರಿಗೆ ಫಸ್ಟ್ ಇಯರ್ಸ್ ಅವ್ರಿಗೆ ಎಕ್ಸ್ಕ್ರೀಷನ್ ಆ್ಯಂಡ್ ಎಲಿಮಿನೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟರು. ಅಂದರೆ ಪ್ರೊಫೆಸರ್ ಬಂದು ಹೇಳಿದಾಗ ಮೆಡಿಕಲ್ ಕಾಲೇಜ್ದಾಗಿ ಮೋರ್ ಅಟ್ರಾಕ್ಟೆಡ್. ಅವ್ರು ಬಂದಿರೋದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕೆ. ಮಕ್ಕಳು ಇನ್ನೂ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಇಯರ್ ಅಷ್ಟೇ ಸೆಕೆಂಡ್ ಇಯರ್ಗೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ತೊಗೊಂಡ್ರು. ಇದು ಫಿಸಿಯಾಲಜಿ ಪ್ರೊಫೆಸರ್ ಬಂದು ತೊಗೊಂಡ್ರು. ಮಕ್ಕಳು ಸುಬ್ರಹ್ಮಣ್ಯ ಮೆಡಿಕಲ್ ಕಾಲೇಜಿಂದ ಕಳಿಸಿದ್ವಿ. ಸೊ ದೇ ವಿಲ್ ಬಿ ಮೋರ್ ಇಂಟ್ರೆಸ್ಟೆಡ್. ಇಫ್ ಪಾಸಿಬಲ್ ವಿ ಆರ್ ಥಿಂಕಿಂಗ್ ಟು ಟೇಕ್ ದೆಮ್ ಫಾರ್ medical college and a technical college for educational tour, but due to the constraint of time ಕಷ್ಟ ಆಗ್ತಿದೆ. ಬಟ್ in spite of that we'll take them to there so that more they'll get motivated and focused towards the study and get into that study. ಇಲ್ಲಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾರೆ ನೋಡಿ. ಅಂದರೆ ಮಕ್ಕಳಿಗೆ ಈ ಐಡಿಯಾ ಬರಬೇಕು ಅಂತ ಯಾವ್ಯಾವ ಸ್ಟೇಟಲ್ಲಿ ಆಲ್ ಓವರ್ ಇಂಡಿಯಾ ತೋರಿಸಿದ್ದಾರೆ. ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ NIT ಎಷ್ಟು ಸೀಟ್ಸ್ ಇದೆ, ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟಿದೆ ಅನ್ನೋದನ್ನು ತೋರಿಸಿರೋದು ಇಲ್ಲಿ. ಫಸ್ಟ್ ನೋಡಿದ್ದು NIT, ಇಲ್ಲಿ IIT, ಇಲ್ಲಿ MBBS ಸೀಟ್ಸು ಮತ್ತು MBBS ಕಾಲೇಜಸ್ಸು ಆಲ್ ಓವರ್ ಇಂಡಿಯಾದಲ್ಲಿ ಇರುವಂಥ MBBS ಕಾಲೇಜಸ್ಸು ಅಲ್ಲಿರುವಂಥ ಎಷ್ಟು ಸೀಟ್ಸ್ ಇರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಏಕೆಂದರೆ ಮಕ್ಕಳಿಗೊಂದು ಐಡಿಯಾ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ.
ಮೇನ್ ಪಾರ್ಟ್ಸ್ ಯಾವ್ಯಾವುದು ಆಕ್ಸಿಯಲ್ ಸ್ಕೆಲಿಟನ್ ಎಂತಿದೆಯಾ ಒಂಚೂರಾದ್ರೂ ಓಕೆ ಸೊ ದಿಸ್ ಇಸ್ ದ ಹೆಡ್ ಪಾರ್ಟ್ ದ ಬ್ರೈನ್ ಈಸ್ ಕವರ್ಡ್ ಬೈ ಅ ಯಾವುದರಿಂದ ಕವರ್ ಆಗಿದೆ ಸ್ಕಲ್ ಸೊ ದ ಸ್ಕಲ್ ಕಂಟೈನ್ಸ್ 8 ಕ್ರೇನಿಯಲ್ ಬೋನ್ಸ್ ಇರ್ತದಲ್ವಾ 8 ಇರ್ತದಲ್ವಾ ಸೊ ಆ ಕಡೆ ಈ ಕಡೆ ಇಲ್ಲಿ ಇರ್ತದಲ್ಲ ಈ ಬೋನ್ಸ್ ಇದನ್ನ ಏನಂತ ಕರಿತೀವಿ ಈ ಕಡೆ ಇರೋದು ಈ ಕಡೆ ಇದೆಯಲ್ಲ ಅದು ಟೆಂಪೋರಲ್ ಅಂತ ಹೇಳ್ತೀವಿ concentrated H2S tends to the white color fields. It indicates second group acetate. Secondary to the release of the chloride, it leads to the white color fields. If chloride is there, it leads to the white color fields. If bromine is there, means it leads to the brown color matters. ನೋಡಿದ್ರಲ್ಲ, ನಿಮ್ಮ ಮಕ್ಕಳು ಕೂಡ PUCಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸಾಗಿ ಅವರು ಡ್ರೀಮ್ ಕಾಲೇಜ್ಗೆ ಸೇರಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಕೆಳಗೆ ಹೋಗ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ ಕಾಲೇಜಿನ ಅಡ್ಮಿಷನ್ ಕೂಡ ಶುರುವಾಗಿದೆ. ಹೀಗಾಗಿ ಸೇಫ್ಟಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಹಾಗೂ ಸಂಸ್ಕಾರ ಇರ್ಬೋದು, ಎಲ್ಲದರ ಸಂಗಮ ಆಗಿರುವಂಥ ಆರ್ಯ ಸೈನ್ಸ್ PU ಕಾಲೇಜ್ಗೆ ನಿಮ್ಮ ಮಕ್ಕಳನ್ನು ಖಂಡಿತವಾಗ್ಲೂ ಸೇರಿಸಲೇಬೇಕು. ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಸ್ಕಾರ.